ಹರೀಶು ಆ್ಯಕ್ಚುಲಿ ಹರೀಶ್ ಇದಾರಲ್ಲ, ಹರೀಶು ಆರ್ಗೇಟ್ ಹತ್ರ ಯಾರೋ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಹರೀಶು ಅಂತ ಅಂದರೆ ಹರಿ ಪ್ಲಸ್ ಶೂಸ್ನ ಅರ್ಧಾಕು ಅಂತ. ಈಗ ಹೊಸದು ವಿಶಾಲ್ ಬಾಟಲ್ಲಿ ಶೂಸ್ ತೊಗೊಂಡಿದ್ದೀನಲ್ಲ, ಸೊ ಶೂಸ್ನ ಅರ್ಧಾಕ್ಬಿಡು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. ಈಗ ಆಲ್ರೆಡಿ ಒಂದಲ್ಲ ಎರಡು ಶೂಸ್ನ ಅದೇ ಥರ ಅರ್ಧಾಕಿದ್ದಾರೆ, ಕಟ್ ಮಾಡಾಕಿದ್ದಾರೆ. ಸೊ ಇದು 3ನೇ ಶೂಸ್ ಕಟ್ ಮಾಡ್ತಾರಂತೆ ಹೇಳ್ತಾ ಇದ್ದಾರೆ. ನಾನು ಮನೆ ಬಿಟ್ಟು ಬಂದಮೇಲೆ 4 ಶೂಸ್ ತೊಗೊಂಡಿದ್ದೀನಿ. 4 ಶೂಸ್ ಬಳಸಿದ್ದು, 5 ಶೂಸ್ ಬಳಸಿದ್ದೀನಿ. 5 ಶೂಸ್ಗಳಲ್ಲಿ 3 ಶೂಸ್, 1 2 3 4 ಶೂಸ್, ನಾಟ್ ಶ್ಯೂರ್, 4 ಶೂಸ್ ಇರಬೇಕು. ಸರಿಯಾಗಿ ನಂಬರ್ ಇಲ್ಲ, 4 ಅಬೌವ್ 3 ಅದಂತೂ ಶ್ಯೂರ್. 1 2 3 ಶೂಸ್ಗಳನ್ನ ಕಟ್ ಮಾಡಿದ್ದಾರೆ. 4ನೇ ಶೂಸೇನ ಬಹುಶಃ ನಾನು ಇದು ಮಾಡಿದ್ದೀನಿ, ಸವಸಿದ್ದೀನಿ, ಅಂದರೆ ಸೌದೋಗಿರೋದು. ಇನ್ನು ಮಿಕ್ಕಿದ್ದು ಅಷ್ಟು 3 ಶೂಸ್ಗಳನ್ನ ಕಟ್ ಮಾಡಿ ಸೊ ಬಳಸದೆ ಹಾರಾಗಿ ಮಾಡಿದ್ದಾರೆ. ಸೊ ಇದನ್ನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಹರೀಶು ಅಂದರೆ ನಮ್ಮ ಅಕ್ಕನ ಮಗ ಹರೀಶ್, ನಮ್ಮ ಅಕ್ಕನ ಗಂಡ ಹರೀಶ್ ಹೆಸರು. ಸೊ ಹೀಗಾಗಿ ಶೂಸ್ ಹರಿದಾಕ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಮತ್ತು ಬಿಕಾಸ್ ನಾನು ಕಂಪ್ಲೇಂಟ್ ಲೆಟ್ರ್ ಆಲ್ರೆಡಿ ಡ್ರಾಫ್ಟ್ ಮಾಡ್ತಾಯಿದ್ದೀನಲ್ಲ, ಈಗ ಸಾಯಂಕಾಲ ಸಿಕ್ಕಾಪಟ್ಟೆ ಗಲಾಟೆ ಬರ್ತಾಯಿದ್ರು, ಸೌಂಡ್ ಮಾಡ್ತಾಯಿದ್ರು, ನಿದ್ದೆ ಬರ್ತಿರಲಿಲ್ಲ. ಸೊ ಹೀಗಾಗಿ ಹೇಗಿರು ಪುರ್ಸಾಕತ್ತಾಗಿ ಕೂತಿದ್ದೆಲ್ಲ ಅಂತ ಕಂಪ್ಲೇಂಟ್ ಲೆಟ್ರ್ ಡ್ರಾಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕರೆಕ್ಟ್ ಇದೆ ಗುರು. ಇವತ್ತು 16ನೇ ತಾರೀಕು. ಸೊ ಮೈಸೂರಲ್ಲೇ ಊಟ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಯಾಕಿಲ್ಲೇ ಮೈಸೂರು ಊಟ ಕೊಡ್ತಾರೆ ಅಂದರೆ ನಂಜನಗೂಡು ಕಡೆಗೆ ಹೋಗದೇ ಇರಲಿ ಅಂತ, ಟ್ರೈನ್ ಹತ್ತದೇ ಇರಲಿ ಅಂತ ಕಂಪ್ಲೇಂಟ್ ಡ್ರಾಪ್ ಮಾಡೋಕ್ಕೆ. ಹೊರಡು ಬರ್ರಿ ರಾಜೇಶ, ರೇಡಿಯೋ ಬರೋಕೆ ಓಡಾಡ್ತಾನೆ ಅವರು. ನಿಜ ಹೇಳ್ಬೇಕಾದ್ರೆ ಲೌಡ್ ಸ್ಪೀಕರ್ನ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಅಂತ ಸುಮಾರು ಕಡೆ ಬೋರ್ಡ್ ಹಾಕಿದ್ದಾರೆ. FF1670 ಮುಂದೆ ಹೋಗ್ತಿದೆಯಲ್ಲ ಬಸ್, ಅದು ಹೆವಿ ಆರನ್. ನಿಜ ಲೌಡ್ ಇದೆ ಸಿಕ್ಕಾಬಿಟ್ಟೆ, ಆರನ್ ಕೂಡ ಸಿಕ್ಕಾಬಿಟ್ಟೆ ಲೌಡ್ ಇದೆ. ಬಾಟ್ಲಾಯೋನು ಸೇಮ್ ಅಡ್ಡಿಗೆ ಬಂದ, ಅವನಿಗೋಸ್ಕರ ಆರನ್ ಹೊಡೆದಿದ್ದಾನು. ಬಾಟ್ಲಾಯೋನು ವ್ಯೂ ಕ್ಯಾಪ್ಚರ್ ಸೌಂಡ್ ಕೇಳಿಸ್ಕೋರು, ಬರೀ ಮ್ಯೂಸಿಕ್ ಎಷ್ಟು ಜರ ಬರ್ತಾಯಿತ್ತು. ಬಾಟ್ಲ ಆಯ್ತಾನಲ್ಲ, ಅವನು ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಇವ್ರದ್ದು. ಎಲ್ಲಿ ಹೇಳೋದು, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಒಳ ವಸ್ತ್ರಗಳು, ಈ ಬಡ್ಡೆಕ್ಳು ಒಳ ವಸ್ತ್ರಗಳು ನೋಡಿ ಸಾಕಾಗೋಗಿದೆ ನಮಗೆ. ಪ್ರಿಂಟರ್ ಯಾರಿದೆ? ಆ್ಯಕ್ಚುಲಿ ಏನಂದರೆ ಟಿಕೆಟ್ ಬುಕ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಆಯಿತಾ. ಸ್ಟೋರ್ ಹೇಳಿದ್ರೆ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ 10 ರೂಪಾಯಿ ಚಿಲ್ಲರೆ ಕೊಡಬೇಕು. ತಾತಾಪುರ ಬಾಲಪೂಜೆ ಅಲ್ಲಿ 10 ರೂಪಾಯಿ ಟಿಕೆಟ್ ತೊಗೋಬೇಕು. ಇಲ್ಲಿ ಟಿಕೆಟ್ ಕೊಡೋಲ್ಲ. ಯಾಕೆ ಅಂದರೆ ಇನ್ನೂ ಟೈಮ್ ಇದೆ. ಎಷ್ಟು ಎಲ್ಲಿ ಗಡಿಯಾರ ಕಾಣ್ತಾ ಇಲ್ವೇ, ಅಷ್ಟೊಂದು ಗಡಿಯಾರ ಅದು, ಇಲ್ಲಿ ಗಡಿಯಾರ ಒಂದು ಕಾಣ್ತಾ ಇಲ್ಲ. ಇನ್ನೂ ಟೈಮ್ ಇದೆ. 9:15 ಟ್ರೈನ್ ಇರೋದು.
ಈಗ 8:15 ಅಂದರೆ ಇನ್ನೂ 45 ಮಿನಿಟ್ಸ್ ಇದೆ. 45 ಮಿನಿಟ್ಸ್ಗಿಂತ ಮುಂಚೆ ನಾನು ಟ್ರೈನ್ ಟಿಕೆಟ್ ತೊಗೊಂಡು ಹೋದರೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಕೂತ್ಕೊಳ್ತೀನಿ, ಹೀಗಾಗಿ ಟಿಕೆಟ್ ಕೊಡೋದಿಲ್ಲ. ಸೊ ಇದು ಹೊಸ ಕಥೆ ಅಲ್ಲ. ನಿಮ್ಗೊಂದು ವಿಷಯ ಗೊತ್ತಿರಲಿ, 9 ಗಂಟೆ 15 ನಿಮಿಷಕ್ಕೆ ಟ್ರೈನ್ ಇರೋದು. ನಾನು ಸರಿ ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ನಿಂತ್ಕೊಂಡು ಹೋಗಿದ್ದೀನಿ. ಆವಾಗ ಇನ್ನೂ ಬರೀ 15 ನಿಮಿಷ ಆಯಿತು. 8 ಗಂಟೆ 50 ನಿಮಿಷ ಆಯಿತು. 8:55 ಆಯ್ತಲೇ ಇಟ್ಕೊಳ್ಳಪ್ಪ, 5 ನಿಮಿಷ ಆಯಿತು. ನಾನು ಇನ್ನೂ ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಹೋದಾಗ 9 ಗಂಟೆಗೆ ಬನ್ನಿ ಅಂತ ಕಳಿಸ್ದ. ಅಂದರೆ 9 ಗಂಟೆಗೆ 5 ನಿಮಿಷ ಆಯಿತು ಅಷ್ಟೇ. 9 ಗಂಟೆ ಮೇಲೆ ಬನ್ನಿ, ಇನ್ನೂ ಟೈಮಿದೆ ಸಿಕ್ಕಾಪಟ್ಟೆ ಅಂತ ಹೇಳ್ಬಿಟ್ಟು ಕಳಿಸ್ದ. ಸೊ ನಾನು 9 ಗಂಟೆವರೆಗೆ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಆಮೇಲೆ ಹೋಗಿ ಮತ್ತೆ 2ನೇ ಸರಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ದೆ. ಅಂದರೆ ನನಗೆ ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಆ ಥರ ಒಂದು ಅದೆಲ್ಲ ಡಿಲೇ ಮಾಡ್ತಾರೆ, 10 ರೂಪಾಯಿ ಚೇಂಜ್ ಕೇಳ್ತಾರೆ ಅಲ್ಲಿ. ಇಲ್ಲೂ ಅಷ್ಟೇ, ಇಲ್ಲಿ UPI ಪೇಮೆಂಟ್ ಮಾಡಿದ್ರೆ ಟಿಕೆಟ್ ಇಲ್ಲಿ ಬೇಗ ಕೊಡೋಲ್ಲ, ಲೇಟ್ ಮಾಡ್ತಾರೆ ಸಿಕ್ಕಾಪಟ್ಟೆ. ಇದ್ರ ಸ್ಟೋರಿ ಸಿಕ್ಕಾಪಟ್ಟೆ ಮುಂಚೆ ಅಪ್ಲೋಡ್ ಮಾಡಿದ್ದೀರಿ. ಜೊತೆಗೆ ಎದ್ದು ಓಡಾಡೋದು ಜಾಸ್ತಿ, ಸಿಗಲ್ಲ ಇವ್ರುಗಳು, ಎಳೆದಾಡೋದು ಓಡಾಡೋದು ಈ ಥರ, ಹಿಂದೆ ಮುಂದೆ ಎಲ್ಲ ಬಂದು ಕಾಡೋದು, ಈ ಥರದ್ದೆಲ್ಲ ಇರುತ್ತೆ. ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನು ಗೊತ್ತಾ, ಆ್ಯಕ್ಚುಲಿ ಬೇಕಂತ ನಾನೇ ಕವರ್ ಮಾಡೋದು. ಅಲ್ಲಿ ಪಾದ ತೋರಿಸ್ತಾ ಇದ್ದೆ ನಾನು. ಇಲ್ಲಿ ಒಳಗಡೆ ಹೋದಾಗ ಜನ ಇರಲಿಲ್ಲ, ವೀಡಿಯೋ ಕವರ್ ಮಾಡಿದ್ದೀನಿ ನಾನು. ಈಗ 2 ವೇ 2 ವೇನಲ್ಲಿ ಜನ ಇದ್ದಾರೆ. ಒಂದು ಈ ಕಡೆ ಹೋಗಿ ಈ ಕಡೆ ಬರಬೇಕು, ಅಥವಾ ಈ ಕಡೆ ಹೋಗಿ ಈ ಕಡೆ ಬರಬೇಕು. 2 ಕಡೆ ಜನ ಫಿಲಪ್ ಆಗಿದ್ರು. ಹಿಂದಕ್ಕೆ ತಿರುಗಿ ನೋಡೋಷ್ಟಕ್ಕೆ ಇದು ಮುಸ್ಲಿಮರು ಬುದ್ಧೆ ಟೈಟಲ್ಗೆ ಇವರು ಇಲ್ಲಿ ನಿಂತ್ಕೊಂಡಿದ್ರು. ಟಿಕೆಟ್ ತೊಗೊಂಡಿದ್ದೀನಿ ಒಟ್ಟಲ್ಲಿ. ಮಾಮೂಲಿ ಇಷ್ಟು ದಿವಸ ಏನು ಕೆಲಸ ಮಾಡ್ತಿದ್ದೆ ಅದೇ ಕೆಲಸ ಮಾಡ್ತೀವಿ, ಆದರೆ ಟಿಕೆಟ್ ತೊಗೊಂಡಿದ್ದೀನಿ. ಇದೇ 10 ರೂಪಾಯಿ ಇನ್ವೆಸ್ಟ್ಮೆಂಟ್ನ ಅವರೇ ಕೇಳಿ ಟಿಕೆಟ್ ತೊಗೊಂಡು ಅವ್ರ ವಿರುದ್ಧನೇ ಹೆಂಗೆ ಕೆಲಸ ಮಾಡಿ ತೋರಿಸ್ತೀನಿ ಗೊತ್ತಾಗುತ್ತೆ. ತಾತಪ್ಪನ ಬಲಂಗುಚ್ಚಿ ಅಲ್ಲೂ ಇದು ಒಳಗಡೆ ಒಬ್ಬ ಕವರ್ ಮಾಡಿದ್ದೀನಿ. ಯಾರು ನೆನಪಾಯ್ತಾ, ಇದರಲ್ಲಿ ರೈಲ್ವೆ ಸ್ಟೇಷನ್ ಬರೋದೇ 2 ಮೇಜರ್ ರೀಸನ್ಸಿಂದ. ಒಂದು ಮೊಬೈಲ್ ಚಾರ್ಜ್ ಮಾಡೋದಕ್ಕೆ, ಅಂದರೆ ಮೊಬೈಲ್ ಚಾರ್ಜ್ ನಂಜನಗೂಡು ಹೋಗೋದಕ್ಕೆ. ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಇಲ್ಲಿಗೆ ಯಾಕೆ ಬರ್ತೀನಿ ಅಂದರೆ ಅದಕ್ಕೂ 2 ಮೇಜರ್ ರೀಸನ್ಸ್ ಇದೆ. ಒಂದು, ಅಲ್ಲಿ ಎಂಗೇಜ್ ಇರುತ್ತೆ, ಅಂದರೆ ಯಾರು ಚಾರ್ಜ್ ಮಾಡ್ಕೊಂಡು ಕೂತಿರ್ತಾರೆ, ಅದರಲ್ಲಿ ಇವನು ಒಬ್ಬ, ಈ ಬಡ್ಡಿ ಮಗ ಕೂತಿದ್ದಲ್ಲ ಈ ಸೊಳೆ ಮಗನೂ ಒಬ್ಬ. ಇನ್ನೊಂದು ಸ್ವಿಚ್ ಆಫ್ ಮಾಡಿರ್ತಾರೆ, ಪವರ್ ಕಟ್ ಮಾಡಿರ್ತಾರೆ. ಸೊ ಪವರ್ ಆನ್ ಆಗಿದಾಗ ಇಂಥ ಸೊಳೆ ಮಕ್ಕಳು ಕೂತ್ಕೊಂಡು ಅಲ್ಲಿ ಎಂಗೇಜ್ ಆಗಿರ್ತಾರೆ. ಸೊ ಈ ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಅಂದರೆ ಇಟ್ ಮೀನ್ಸ್ ಇಟ್ಸ್ ಆರ್ಗನೈಸ್ಡ್ ಅಂತ. ಅಂದರೆ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಡೈವರ್ಟ್ ಮಾಡೋ ಕೆಲಸ ಈ ಬೋಳಿ ಮಗ ಫೀಲ್ಡರ್ ಕೆಲಸ ಮಾಡಿದ್ದಾನೆ. ಇಂಥ ಕಾರಣಗಳಿಂದ ಇವರು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವ್ರುಗಳಿಗೆ ರೈಲ್ವೆ ಸ್ಟೇಷನ್ ಒಳಗಡೆ ಫುಲ್ ಫ್ರೀಡಮ್. ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರೂ ಓಡಾಡಿ, ಎಲ್ಲರೂ ಒಂದು ಮಾಡಿ, 1-2 ಮಾಡಿ, ಏನಾದರೂ ಮಾಡ್ಕೊಳ್ಬೋದು. ಅವರು 100% ಫ್ರೀಡಮ್ ಇರುತ್ತೆ ಅವ್ರಿಗೆ. ಆ ಥರ ಊಟ ಗೀಟ ಎಲ್ಲ ಫ್ರೀ, ಊಟ ಗೀಟ ಎಲ್ಲ ಕೂತಿರೋ ಜಾಗಕ್ಕೆ ತಗೊಬಂದು ಕೊಡ್ತಾರೆ ಅವ್ರುಗಳಿಗೆ. ಅಲ್ಲಿ ಏನೂ ಬದಲಾವಣೆ ಮಾಡ್ತಿಲ್ಲ. ಟಿಕೆಟ್ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಇಷ್ಟು ದಿವಸ ಮಾಡ್ತಿದ್ದ ಕೆಲಸನೇ ಮಾಡ್ತೀನಿ. ಇನ್ ಕೇಸ್ ಇಟ್ಕೊಂಡ್ರೆ ಯಾಕೆ ಟಿಕೆಟ್ ತೊಗೊಂಡೆ ಇವತ್ತು ಅಂದರೆ, ನಾನು ಪೇಪರ್ ವರ್ಕ್ ಮಾಡ್ತಿದ್ದೀನಲ್ಲ. ಸೊ ಪೇಪರ್ ವರ್ಕ್ ನಿಲ್ಲಿಸೋದಕ್ಕೋಸ್ಕರ ಇವತ್ತು ದಿ ಬೆಸ್ಟ್ ಎಫರ್ಟ್ ಆಗ್ತಾರೆ. ಸಾಯಂಕಾಲ ಗಲಾಟೆ ಮಾಡ್ತಾ ಕೂತಿರೋ ಅನ್ನೋ ಕಾರಣಕ್ಕೆ ನಿದ್ದೆ ಬರಲಿಲ್ಲ. ಅನ್ನೋ ಕಾರಣಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಲೆಟರ್ 50% ಮಾಡಿ ಮುಗಿಸ್ಬಿಟ್ಟೆ. ಬ್ಯಾಟ್ರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ, ಮೊಬೈಲ್ ಚಾರ್ಜ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಮಲಿಕೊಂಡೆ. ಸೊ ಇವಾಗ ಕಂಪ್ಲೀಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ ಲೆಟರ್ನ ಅನ್ನೋ ಕಾರಣಕ್ಕೋಸ್ಕರ ದಿ ಬೆಸ್ಟ್ ವೇನಲ್ಲಿ ತೊಂದರೆ ಕೊಟ್ಟು ಕೆಲಸ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಕೂತಿರೋದು ಮ್ಯಾಕ್ಸಿಮಮ್ ಹೇಳಬಲ್ಲ ಮುಚ್ಚಿ. ಸೊ ವಾಟ್ ಎವರ್ ಏನು ಬೇಕಾದರೂ ಹೋಗ್ಬೋದು ಇವತ್ತು. ಅದಕ್ಕೋಸ್ಕರ ಟಿಕೆಟ್ ತೊಗೊಂಡೆ. ಇವ್ರನ್ನೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರು ಟಿಕೆಟ್ ತೊಗೊಂಡಿದ್ದೀರಲ್ಲ ಅದಕ್ಕೆ ಅವರೆಲ್ಲ ಬರ್ತಾರದು ನನ್ನಿಂದ. ಎಲ್ಲ ಹೆರಿಟೇಜ್ ಹಿರಿಯ ನಾಗರಿಕರು. ಇವ್ರಿಗೆ ಇಲ್ಲಿಂದ ಬರುವಂಥದ್ದು ಏನಪ್ಪ ರೋಗ, ಆರಾಮ್ಸೆ ಟಿಕೆಟ್ ತೊಗೊಳ್ತಾರಲ್ಲ, ಅಲ್ಲಿ ಇದಿದೆ, ಸ್ಟೆಪ್ಸ್ ಇದೆ, ಮತ್ತು ಲಿಫ್ಟ್ ಇದೆ, ಆರಾಮ್ಸೆ ಹೋಗ್ಬೋದು. ಎಲ್ಲಿ ಬಂದು ಸಾಯ್ತಾ ಬಿಡುತ್ತೆ ಹಿಂದೆ ತಡ್ಕೊಂಡು. ಲಗೇಜ್ ಆ್ಯಕ್ಚುಲಿ ಅವ್ರದ್ದು ಇರ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆ ಯಾರು ಒಬ್ಬರು ಹೋಗಿದರೆ ಸಾಕಾಗಿರೋದು. ಅಲ್ಲಿ ಆ್ಯಕ್ಚುಲಿ ಆ ಕೆಲಸ ಮಾಡ್ತಾಯಿದ್ದಾನಲ್ವ, ಏನಾದರೂ ಮಾಡ್ಕೊಳ್ಳಿ. ಜೊತೆಗೆ ಅವರು ಸೈಡ್ ಅಂತ ಹೇಳ್ಬಿಟ್ಟು ಹೋದ. ಆ ಲಗೇಜವನು ನನ್ನ ಮುಂದೆನೇ ಹೋಗಿದ್ದು, ನನ್ನ ಹಿಂದೆನೇ ಹೋಗಿದ್ದು, ನನ್ನ ಮುಂದೆನೇ ಪಾಸ್ ಆಗಿದ್ದು. ಅದು ಸೈಡ್ ಅಂತ ಹೇಳ್ಬಿಟ್ಟು ಹೋದ ಆ್ಯಕ್ಚುಲಿ.
ಅಲ್ಲೊಂದು ಲಗೇಜ್ ಹೋಗ್ತಿದೆ, ಅದು ಅದು ಇದು ಎರಡೂ. ಇಲ್ಲ ಇವನಲ್ಲ, ಅಲ್ಲಿ ಮುಂದೆ ಆ ಕಡೆ 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತಿದ್ದಾರಲ್ಲ ಅವನು ಆ್ಯಕ್ಚುಲಿ ಸೈಡ್ ಅಂತ ಹೇಳ್ಬಿಟ್ಟೋಗಿದೆ. ಇವನಲ್ಲ, ಇವಾಗ ಕಾಣಿಸ್ಕೊಳ್ತಾ ಇರೋದು, ಅವನೇ ಫಸ್ಟ್ ಹೋಗಿದ್ದು. ಬಹುಶಃ ನಮ್ಮ ತಂದೆ ಪುಟ್ಟಸ್ವಾಮಿಯವರ ಒಳಮುಚ್ಚಿ ಇರಬಹುದು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ, ಆ್ಯಸ್ ಆನ್ ಟುಡೇ ಅವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಹೇಳ್ಕೊಂಡಿರೋ ಪ್ರಕಾರ ಹೋಮ್ಲೆಸ್ ಆಗಿ ಒಂದು ಪಂಚೆ ಹಾಕ್ಕೊಂಡು ಊರು ಸುತ್ತಾ ಇದ್ದಾರಂತೆ. ಅಲ್ಲಿ ಊರು ಸುತ್ತಾ ಇದ್ದಾರಂತೆ, ಊರಲ್ಲ ಊರಿಗೆ ಬಂದು ಒಳಗೆ ಓಡಾಡ್ಕೊಂಡಿದ್ದಾರಂತೆ. ಸೊ ಇಬ್ಬರು ಈ ಥರ ಇರ್ತಾರೆ. ಸೊ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇದು ಮುಂದುಗಡೆ ಮಾಮೂಲಿ ಒಳ ವಸ್ತುಗಳ ಪ್ರದರ್ಶನ ಮಾಡೋದು, ಒಳ ವಸ್ತುಗಳ ಪ್ರದರ್ಶನ ಮಾಡೋದಕ್ಕೆ ಜನರು ಕೂತಿದ್ದಾರೆ. ಎಷ್ಟು ಜನ ಒಳ ವಸ್ತ್ರ ಅಂತ 1 2 3 ಜನ ಪಂಚೆ ಹಾಕಿದ್ರೆ 3 ಜನಕ್ಕೆ ಸೊ ಪ್ರೊಫೆಷನಲ್ ಇದು ಜೂಡಿ ಸೇರ್ಕೊಂಡು ಕೂತಿರೋರು 3 ಜನ ಇದ್ದಾರೆ. ಮತ್ತು 1 2 3 4 5 6 7 ಜನ ಇದ್ದಾರೆ. ಯಾಕೆ 7 ಜನ ಅಂದರೆ ಇವತ್ತು ಗುರುವಾರ ನಕ್ಷತ್ರ ಸಮಯ ಮತ್ತು ಶಿವರ ಚಂದ್ರ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸರ್ಕಾರ ಅದೇ ಇನ್ಫಾರ್ಮೇಷನ್ ಮಾಡುತ್ತಿದ್ದಾರೆ. ಗೊತ್ತಿಲ್ಲ ಯಾಕೆ ಅಂತ. ಬಹುಶಃ ನಿನ್ನೆಯಲ್ಲಿ ಬ್ಯಾರಿಕೇಡ್ ಅಡ್ಡ ಬ್ಯಾರಿಕೇಡ್ ಇಟ್ಟಿದ್ದು, ನನ್ನ ಬ್ಯಾರಿಕೇಡಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಜನಗಳಿಗೆ ಓಡಾಡೋಕ್ಕೆ ದಾರಿ ಮಾಡಿದ್ರು. ಅದಕ್ಕೆ ಬಹುಶಃ ಅವ್ರು ಕಾರ್ ಹಾಕಿರ್ಬೋದು. ಸೊ ಕಾರ್ ತೆಗೆದು ಹಾಕಿರೋಲ್ಲ. ಸುಜುಕಿ ರಿಡ್ಸ್ ಅಂತ ಪ್ರಪಂಚದ 8ನೇ ಅದ್ಭುತ ನೋಡ್ತಾನೆ ನಿಂತವನೊಬ್ಬ. ಪ್ರಪಂಚದ 8ನೇ ಅದ್ಭುತ ನೋಡ್ತಾವನೆ. ಊಟ ಕೊಡೋದು ಯಾವತ್ತೂ ನೋಡಿಲ್ಲ ಅವರು, ಇವತ್ತೇ ನೋಡ್ತಾ ಇರೋದು. ಪ್ರೆಸ್ ಅವರ ಚಡ್ಡಿ ಕಟ್ಟಾಗಿ ಬರೋದವ್ರು ಪ್ರೆಸ್ ಅವ್ರು ಹಾಕೋತಾರೆ. ನಾನು ನ್ಯೂಸ್ ಚಾನಲ್ ಇಟ್ಟಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ ನ್ಯೂಸ್ ಚಾನಲಲ್ಲಿ. ಬ್ರೌನ್ ಟಿವಿ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಇವತ್ತೇ ಸಿಗುತ್ತೆ. ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನ ಇವತ್ತುವರೆಗೆ ಯಾರೂ ನೋಡೇ ಇಲ್ಲ ಅನ್ನೋ ಥರ ಇವಾಗ ರೆಕಾರ್ಡ್ ಮಾಡಿಬಿಟ್ಟು ನಿಂತ್ಕೊಂಡು ನೋಡ್ತಾನೆ. ಜೊತೆಗೆ ರೆಕಾರ್ಡ್ ಬರೋ ಮಾಡ್ಕೊತಾನೆ. ಅದು ಯಾವ ಚಾನಲ್ ಅನ್ನೋ ಗೊತ್ತಿಲ್ಲ, ಅದು ಏನು ಕಷ್ಟ ಆಗ್ತಾನೆ ನೋಡೋ. ಪೊಲೀಸ್ G486 ಗಾಡಿ ಅದು. ಗೋಡೌನ್ ಫಾರ್ಮುಲಾ ಅವನು.
ಅಲ್ಲಿ ಆ್ಯಕ್ಚುಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋರ್ಗೂ ಅಲ್ಲಿ ಪ್ರಸ್ತಾವ ನಿಂತಾನಲ್ಲ ಅವ್ನಿಗೂ ಏನೂ ಸಂಬಂಧವೇ ಇಲ್ಲ. ಬಟ್ ಸ್ಟಿಲ್ ಅಲ್ಲಿ ನಿಂತ್ಕೊಂಡು 8ನೇ ಅದ್ಭುತ ನೋಡ್ತಾವನೆ, ವೀಡಿಯೋ ರೆಕಾರ್ಡ್ ಕೂಡ ಮಾಡ್ದೆ. ನನ್ನನ್ನೇ ಬೇರೆ ನೋಡ್ತಾವನೆ, ಅದು ಯಾಕೆ ಗೊತ್ತಿಲ್ಲ, ನೋಡೋಣ. ಅವನ್ನೆಲ್ಲ ನೋಡಿದ್ದೀನಿ, ನೆನಪಿದೆ ನನಗೆ, ಸರಿಯಾಗಿ ನೆನಪಿಲ್ಲ ಎಲ್ಲಿ ಅಂತ. ಹೋಟೆಲ್ ಎಲ್ಲ ನೋಡಿರೋ ನೆನಪಿದೆ ಅವನು. ಹೋಗೋ ಪ್ರಜೆಗಳು ಮಾತ್ರ ಯಾವ ಕಾಲಕ್ಕೂ ಕಡಿಮೆ ಆಗೋಲ್ಲ. ಅಲ್ಲೊಬ್ಬ ನಿಗಿರಾಡ್ತಾವನೆ ಸಾಮಾನು ತೋರ್ಸೋಕ್ಕೆ. ಇದೊಂಥರ ಪುಕ್ಸಟೆ ಪ್ರಚಾರ. ಯಾವುದೇ ಗಾಡಿ ಇದು ರಾಂಗ್ ಮೇಲೆ ಬರ್ತಾರಲ್ಲ ಲಾರಿ, ಅದು ಅಲ್ಲ, ಅದು ಆ ಕಡೆ ಇರಲಿ. ಈ ಸಿಚುವೇಶನ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ಕಾಲು ತೆಗೆಸೋಗ್ತಾನೆ ಹುಡುಗಿದು, ಬಾಲ ಪ್ರತಿಭೆ ಅದು. VRL ಇದು ಅಕ್ಷಯ ಪಾತ್ರೆ ಊಟ ಸಿಗುತ್ತೆ ಹೋಗುವಂಥ. ಅಕ್ಷಯ ಪಾತ್ರೆ ಊಟ ಕ್ಲೋಸ್ ಅಂತ ಹೇಳ್ಬೇಕು ಬಹುಶಃ. ವಿ ಆರ್ ಹೈರಿಂಗ್ ಅಂತೆ. D1657 ಗಾಡಿ 02 ಅದು. ರಾಜಚಕ್ರದ ಬಲಗೊಚ್ಚಿ ರಾಗಬೇಗರು ಅಲ್ಲಿ. ಇದು ಒನ್ ವೇ, ಇದು ಆ್ಯಕ್ಚುಲಿ ಒನ್ ವೇ. ನಾನು ನಡ್ಕೊಂಡು ಹೋಗ್ತಿದ್ದೆ ಅಲ್ಲ ಈ ಥರ. ಈಗ ವಿಗೋ ಹೋಗ್ತಾ ಇದ್ದಾರೆ, ಅದು ಸರಿಯಾಗಿ ಹೋಗ್ತಿದೆ. ಅಪೋಸಿಟ್ ಸೈಡಲ್ಲಿ ಬರ್ತಾವೆಲ್ಲ ರಾಂಗ್ ವೇ. ಈ ರಾಂಗ್ ವೇ ತಪ್ಸೋಕ್ಕೆ ದೊಡ್ಡ ಕಥೆ ಏನಿಲ್ಲ ಗುರು. ಅಲ್ಲೇ ಎಂಟ್ರೆನ್ಸಲ್ಲೇ ಪೊಲೀಸ್ ಬ್ಯಾರಿಕೇಡ್ ಇದೆ, ಜೊತೆಗೆ ಅಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ಜನನೂ ಇರ್ತಾರೆ ಪೊಲೀಸ್ಗಳು. ಅವ್ರು ಕೆಲಸ ಮಾಡೋಲ್ಲ ಅಷ್ಟೇ, ಮೊಬೈಲಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿರ್ತಾರೆ. ಹೀಗಾಗಿ ಆರಾಮಾಗಿ ಜನಗಳು ಓಡಾಡ್ತಿರ್ತಾರೆ. ನಾನು ನೋಟಿಸ್ ಮಾಡಿರೋ ಪ್ರಕಾರ ಇದೆಲ್ಲ ರಾಂಗ್ ವೇ ನೋಡ್ಕೊಬೋದು. ಬೇರೆ ಒಬ್ಬೊಬ್ಬರನ್ನ ಎಕ್ಸ್ಟ್ರಾ ಮಾಡಿ ತಗೊಳ್ಳೋಲ್ಲ. ಇದು ನಮ್ಮದು ಇಷ್ಟ ಸೆಕ್ಯೂರಿಟಿ. ಕೈಯಲ್ಲಿ ಹಂಗೆ ಕಿತ್ಕೊಂಡು ತಲೆ ಬೆಳೆದ್ಬಿಟ್ಟು ಕೈಲಿರೋದು ಹಂಗೆ ಕಿತ್ಕೊಂಡು ತಲೆ ನೋಡಿದ್ರೆ ದುಡ್ಡು ಕೊರ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ. ಅವ್ರುಗಳು ನೋಡಿದ್ರೆ ಯಾವ ಕಳ್ಳನಿಗೆ ಕಳ್ತನ ಮಾಡೋಕ್ಕೆ ಮನಸ್ಸು ಬರಲ್ಲ ಹೇಳೋರು. ಅವ್ರು ನೋಡಿದ್ರೆ ಕೈಲಾಗ್ದೋದ್ರೆ ಪಾಪ ಟಿಕೆಟ್ ಮೇಲೆ ಓದಿ ಕಿತ್ಕೊಬಿಡ್ಬೋದು ಅಂತ ಹೊರಟಾಯ್ತಾನೆ. ಹಂಗೆ ಅವ್ರ ಸೆಕ್ಯೂರಿಟಿ ಅವ್ರು ಹಂಗೆ ಇರಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಆರ್ಮಿ ಈ ಥರ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಿಗೆ ಕೆಲಸ ಮಾಡೋರು ಹೆಂಗೆ ಇರಬೇಕಂದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು. ಅವರು ಪರ್ಫೆಕ್ಟ್ ಫಿಸಿಕ್ ಇರಲೇಬೇಕು. ಅವ್ರು ನೋಡಿದ ತಕ್ಷಣ ಹೆದರ್ಕೋಬೇಕು ಜನ. ಅವ್ರು ನೋಡಿದ ತಕ್ಷಣ ಅವ್ರಿಗೆ ಡಿಸಿಪ್ಲಿನ್ ಬರಬೇಕು, ಭಯ ಭಕ್ತಿ ನಾವು ಎರಡೂ ಬರಬೇಕು. ಭಯನೂ ಬರಬೇಕು, ಭಕ್ತಿನೂ ಬರಬೇಕು. ಭಯ ಏನಕ್ಕೆ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ ಅಂತ, ಭಕ್ತಿಯಾಗಿ ಬರ್ತಾನೆ ಅಂದರೆ ಪರ್ಫೆಕ್ಷನ್ ಮೇಂಟೈನ್ ಮಾಡಿರ್ತಾನೆ ಅಂತ. ಆದರೆ ಈಗಿನ ಕಾಲ ಪೊಲೀಸ್ಗಳು ಸೆಕ್ಯೂರಿಟಿ ಅವ್ರು ನೋಡ್ರೆ ಭಯ ಭಕ್ತಿ ಏನೂ ಬರಲ್ಲ, ನಗ ಬರ್ತಿದೆ ಅಂತ ನಗಬೇಕು. ಅದು ದೇಶದ ಕತೆ ಹಂಗಾಗ್ತಿರ್ತೈತೆ. ಸೆಕ್ಯೂರಿಟಿ ಅವರಲ್ಲ, ಅದು ಅಲ್ಲಿ ನೋಡೋದಲ್ಲ, ದುಡ್ಡು ಸೆಕ್ಯೂರಿಟಿ ಅವ್ರು ಚಂದವನು. ಯಾವ ಕೊಯ್ಯ ಸಾಯ್ತಾ ಬಿಡುತ್ತೋ ಇದೆಲ್ಲ ಆರ್ಗನೈಸ್ ಇದೆ. ಗಾಡಿ ನಂಬರ್ಗಳು ಸಾಧ್ಯ ಆದರೂ ಹೊತ್ತವರು ಜನ ಓದಕ್ಕೆ ಹೋಗಲ್ಲ. ಇಲ್ಲೊಬ್ಬ ಒಡ್ಡೆ ಹಾಕಿವೆ ಓದೋ ಬರ್ತಾವನ್ನ ಹಿಡಿದು ಆರ್ಗನೈಸ್ಡ್. ಪೂರ್ತಿ ಆರ್ಗನೈಸ್ಡ್ ಇದು ಆರ್ಗನೈಸ್ಡ್. ಪ್ರಕಾಶ್ ಬಾಲಗುಚ್ಚಿ ಅದು ಡಬಲಿ. ಆರ್ಗನೈಸ್ಡ್ ಅದು ಆ್ಯಕ್ಟಿವ್ ಆರ್ಗನೈಸ್ಡ್. ಸುತ್ತಬಳ್ಳಲ್ಲಿ ಕಾರ್ ಇದೇ ಕಲರ್ ಇರೋದು ಕಾರ್ ಹೌದು. ಅಲ್ಲಿರೋ ರಾಜಶೇಖರನ ಅಂಗಡಿ ಅವನು ಕಾಣ್ತಾ ಇಲ್ಲ. ಇದಕ್ಕಾಗಿ ಲಾಕು ಲಾಕ್ ಹಾಕಿ ಅಂತ ಅಲ್ಲ, ಪೊಲೀಸರು ಹಿಡ್ಕೊಬಿಡ್ತಾರೆ ಅಂತ ಎದುರಿಸ್ತಾರಲ್ಲ ಆ್ಯಕ್ಚುಲಿ. ಅವ ರಾಂಗ್ ವೇಲ್ ಬರ್ತಾ ಇರೋಕ್ಕೆ ಎಷ್ಟು ಗಾಡಿಗಳು ನಿಂತವೆ ರಾಂಗ್ ವೇಲ್ ಬರೋಕ್ಕೆ? 4.
ಇದು ಯಾವುದೋ ಗಾಡಿನ ಸುತ್ತ ಓಡಾಡ್ತಾ ಇರುತ್ತೆ ಕೂಡ ಅವಾಗ ಕಳ್ಕೊಳ್ಳೋ ರಮೇಶ್ ಬಾಲಬಚ್ಚಿ ಇವ ಸುಮ್ಮನೆ ಸೆಟ್ಲಾಗ್ಬಿಡ್ತವೆ ಬಾಡಿಗೆ ಕೇಳಿ ಕೆಲಸ ಎಲ್ಲ ಆಗೋರು ಸುಮ್ಮನೆ ಹಿಂಗೆ ಕುತ್ಕೋತಾವೆ ಬಂದು ಬಿಡತ್ತವೆ ಫಿಲ್ ಫಾರ್ಮುಲಾ ಅದು. ಇಲ್ಲಿ ಸಜ್ಜೆ ಆಗಿಲ್ಲ, ಆಗಲೇ ಶುರು ಇರೋದು. ಕರೆಕ್ಟಾಗಿ ಪಕ್ಕದ ಬೆಂಚ್ ಎಷ್ಟು ಕ್ಲೀನಾಗಿ ಕಲ್ಲಿ ಮಾಡಿಸ್ಕೊಂಬಂದು ಕುತ್ಕೊತಾರೆ ಲೆಕ್ಕ ಹಾಕಿ. ಇನ್ನೊಬ್ಬ ನಾನು ಲೆಫ್ಟಿಗೆ ಕೂತಿದ್ದಾನೆ, ಹಿಂಗೆ ಓದಾಕತ್ತೆ. ಹಿಂದೆ ಒಂಥರ ವಿಚಿತ್ರ ಅದು ಸಾವು ತೋರಿಸ್ಕೊತಾನೆ. ಆ್ಯಕ್ಚುಲಿ ಇದು ಮಲಗಿದ್ದು ನಾವು ಈಗಿದ್ದೆ, ಎದ್ದಾಗ ಅವನು ಆ ಕಡೆ ರೋಡ್ ಕಡೆಗೆ ನೋಡ್ತಾ ನನ್ನ ಕಡೆ ಪಾದ ತೋರಿಸ್ಕೊಂಡು ಬೆನ್ನು ತಿಕ್ಕ ತೋರಿಸ್ಕೊಂಡು ಕೂತಿದ್ದ. ಈಗ ಈ ಕಡೆ ತಿರ್ಕೊಂಡಿದ್ದು ನನ್ನ ಕಡೆ ತಿರ್ಕೊಂಡು ಸಾಮಾನು ತೋರಿಸ್ಕೊಂಡು ಕೂತಿರೋದು. ಇವರು ಸುಮಾರು ಒಂದು ವಾರದಿಂದ ಒಂದು ಮೊಬೈಲ್ ಹಿಡ್ಕೊಬಿಟ್ಟವನೆ, ಸ್ಮಾರ್ಟ್ಫೋನ್, ಒಂದು ಮೊಬೈಲ್ ಮತ್ತು ನೆಕ್ ಬ್ಯಾಂಡ್ ಎರಡು ಹಿಡ್ಕೊಬಿಟ್ಟವನೆ. ಹೆವಿ ನಾನು ನೋಡಿದಾಗೆಲ್ಲ ಅದೇ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಕೂತಿರ್ತಾನೆ ಸೋಷಿಯಲ್ ಮೀಡಿಯಾ. ಇವನು ಮತ್ತು ಇನ್ನೊಬ್ಬ ಮಲೇಶ ಇಬ್ಬರು ಮೊಬೈಲ್ ಹಿಡ್ಕೊಬಿಟ್ಟಾರೆ. ಕರೆಕ್ಟಾಗಿ ಪಕ್ಕದ ಬೆಂಚಲ್ಲಿ ಮಲ್ಕೊಂಡು ಸಾಯಂಕಾಲದಂತೂ ಪಕ್ಕದ ಬೆಂಚಲ್ಲಿ ಮಲ್ಕೊಂಡು ನನ್ನ ಕಡೆಗೆ ಸ್ಕ್ರೀನ್ ತೋರಿಸ್ಕೊಂಡು ಏನೋ ಚೆಕ್ ಮಾಡ್ತಾ ಕೂತಿರ್ತಾರೆ. ಆಮೇಲೆ ವೀಡಿಯೋ ಯೂಟ್ಯೂಬಲ್ಲಿ ಪ್ಲೇ ಮಾಡೋದು, ತಾವು ಕೇಳೋದಲ್ಲ ಅಷ್ಟೇ ಅಲ್ಲ, ಪಕ್ಕದಲ್ಲಿ ಯಾರೋ ಇನ್ನೊಬ್ಬ ಬರ್ತಾನೊಬ್ಬ ಸುಮಾರು ಜನ ಇದ್ದಾರೆ ಆಗುತ್ತೆ. ಅವ್ರುಗಳಿಗೆ ನೆಟ್ಟಿಗೆ ಮೊಬೈಲ್ ಆಪ್ರೇಟ್ ಮಾಡೋದು ಬರೋಲ್ಲ, ಅವ್ರುಗಳಿಗೂ ಮೊಬೈಲ್ ಆನ್ ಮಾಡಿ ಅವ್ರು ಕೇಳಿದ ವೀಡಿಯೋಗಳನ್ನ ಓಪನ್ ಮಾಡಿ ಕೊಡ್ತಾರೆ. ಬಹುಶಃ ನನ್ನ ವಿಷಯ ಹೊರಗಡೆ ತೆಗೆದುಬಿಡ್ತಿದ್ದೆ, ಅದಕ್ಕೆ ಆ್ಯಟಿಟ್ಯೂಡ್ ಕೇಳ್ತಿದ್ದಾರೆ. ತೆಗೀಲಿ ಬಿಡಲಿ, ಅದಕ್ಕಿಂತ ಮುಂಚೆ ನಾನೇ ಖಂಡಿತ ಲೆಟ್ರ್ ಕಂಪ್ಲೀಟ್ ಮಾಡಿ ಇವ್ರನ್ನ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಇಟ್ಬಿಡ್ತಿದ್ದೆ, ಅದಂತೂ ಗ್ಯಾರಂಟಿ. ಆ್ಯಕ್ಚುಲಿ ಅವ್ಳು ಮುಂದ್ಗಡೆಯಿಂದ ಕವರ್ ಮಾಡಬೇಕಿತ್ತು. ಆ ಬಸ್ಗೆ ಫುಲ್ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಪಕ್ಕದಿದ್ದಲ್ಲ ಏನು, ಇಲ್ಲಿಂದ ಹೋಗಿ ನನ್ನ ಪಕ್ಕ ಕೂತ್ಕೊಳ್ಳೋಕೆ ಹೇಳ್ತಾರೆ. ಕೈ ಕಡಿತಾ ಇತ್ತಂತೆ ಅವನಿಗೆ. ಮತ್ತು ಅಣ್ಣ ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಂತ ನಾನು ಕೂತ್ಕೊಳ್ಳೋ ಬೆಂಚಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾರೆ. ನಾನು ಹೋಗಲ್ಲ ಅಂತ ಬಹುಶಃ ಅವನಿಗೆ ಪ್ರಪೋಸಲ್ ಅವನ ಕೊಡೋಲ್ಲ. ಒಂದೇ ಎಲ್ಲ ಸಾಲ ಕಡಿತಾ ಇತ್ತು ಪ್ರಪೋಸಲ್ ಹೋಗಿರ್ಬೇಕು ಸಾವು ಮುಗಿಂದ ಕವರ್ ಮಾಡೋದು. ಒಂದು ಹುಡುಗ ಮುಸ್ಲಿಮಲ್ಲಿ ಇದು ಮಾಡ್ಕೊತಾ ಇದ್ದಲ್ಲ, ಹ್ಯಾಂಡ್ ಜಾಬ್ ಮಾಡ್ಕೊತಿದ್ದಲ್ಲ, ಆ ಕಡೆ ಕೂತ್ಕೊಂಡು ಸರಿ ಕವರ್ ಮಾಡಿದ್ದೆ ಅವನ್ನ. ಅದು ನಾನು ಬೆನ್ನಿಂದನೇ ಕೂತಾನೆ, ಅವರು ಸೈಲೆಂಟಾಗಿ ಸುಮ್ಮನೆ ಕೂತಾನೆ, ಸೈಲೆಂಟಾಗಿ ಸರಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮೊಬೈಲಲ್ಲಿ ಏನೋ ಚೆಕ್ ಮಾಡ್ತಾಯಿದ್ದೆ ಊಟ ಆದಮೇಲೆ. ಊಟ ಆದಮೇಲೆ ಸುಮ್ಮನೆ ಏನೋ ತಿರುಗಿ ನೋಡ್ತೀನಿ, ಸೈಲೆಂಟಾಗಿ ನನ್ನೇ ನೋಡ್ತಾ ಕೂತಾರೆ ಬಡವ. ಚಕ್ರ ಒಳ ಭಾಷೆ ಎದ್ದು ಮಾಯ ಬಿಡ ಅದೆಲ್ಲ ಇರ್ತಾರೆ ನೋಡೋದ. ಅದು ನೋಡ್ತಾಯಿಲ್ಲ ಗುರು, ಇಲ್ಲಿ ಹುಡುಗ ಕೂತ್ಕೊಂಡಿದ್ದಾರೆ. ಅದು ಓಡಿಸು ಅದು ಹುಡುಗ ಕೂತ್ಕೊಂಡು ರಮೇಶ್ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡ್ತಾ ಇರೋದು. ನಾನು ಅವ್ನು ಬೆದ್ದಿದ್ದೆ ನಿಂತಿದ್ದೆ, ಅಂದರೆ ಅವ್ನು ನಾನು ಕರೆಕ್ಟಾಗಿ ಮಧ್ಯೆ ಕೂತ್ಕೊಂಡಿದ್ದೀನಿ, ನಾನು ಬೆದ್ದಿದ್ದೆ ಅವ್ನು ನಿಂತ್ಕೊಂಡು.
ಸ್ಟ್ರೈಟಾಗಿ ಯಾರೊಬ್ಬ ಕುತ್ಕೊಂಡು ನೋಡ್ತಾ ಇದ್ದಾನೆ, ಸ್ಟ್ರೈಟಾಗಿ ಯಾರೊಬ್ಬ ಸದ್ದಿನ ಕುತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಆಗಲಿಲ್ಲ. ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? someone is watching you. The guy is watching you everywhere. ಹೇಗೆ ಲೈಟಾಗಿ ಕೂತಿದ್ದಾರೆ ಅದನ್ನು ನೋಡ್ಕೊಳ್ಳಿದೆ. ಫಸ್ಟ್ ಬೆಂಚ್ ಖಾಲಿದೆ, ಸೆಕೆಂಡ್ ಬೆಂಚ್ ಖಾಲಿದೆ, ಥರ್ಡ್ ಬೆಂಚ್ ಖಾಲಿದೆ, ಫೋರ್ತ್ ಬೆಂಚ್ ಖಾಲಿದೆ. 5th 6th 7th ಕೂತ್ಕೊಂಡಿದ್ದಾರೆ. 8th ಬಿಡ್ದೋಗಿದೆ. 9th ನಾನು ಮಲಗೋದು ಆ್ಯಕ್ಚುಲಿ ಸೆಂಟ್ರಲ್ ಇರೋದು. 9th ತೆಗಿತ್ತು ಅಂತಿಲ್ಲ, ಒಟ್ಟು ಅಲ್ಲಿ ಸೆಂಟ್ರಲ್ ಇರೋದು ಬಂದಿದೆ ಇಲ್ಲಿ. ಅಲ್ಲಿ ಒಬ್ಬನ ಅಲ್ಲೂ ಫಿಲಪ್ ಆಗೋಣ ಅವರು, ಅಲ್ಲೂ ಒಬ್ಬ ಪಕ್ಕದಲ್ಲಿ ಫಿಲಪ್ ಆಗೋಣ. ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಗಲಾಟೆ ಬಿಡ್ತಾರೆ, ತಲೆಬಲ್ಗಿದೆ. ಸೊ ಅದಕ್ಕೆ ಅಲ್ಲೊಬ್ಬ ಫಿಲಪ್ ಆಗೋಗ್ಬಿಡ್ತಾನೆ ನೆನ್ನೆ ಅಲ್ಲಿ ಬಲ್ಗಿದಾಗ. ಸೊ ಇವರೆಲ್ಲ ಈಗ ಮಲಿಕೋರು ಎಷ್ಟು ತಗೋತಾರೋ, ಒಬ್ಬ ಮಾತ್ರ ಸೌಂಡ್ ಮಾಡ್ತಾ ಇದ್ದಾನೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡು. ಏನು ಹುಡುಗಿರು ನೋಡ್ತಾ ಕೂತಿದ್ನಲ್ಲ ಹಿಂದೆ ಬೆನ್ನಿದೆ, ಅವನ ಈ ಕಡೆನೇ ಬರ್ತಾಯಿದ್ದಾನೆ. ಸಾಧ್ಯ ಆದರೆ ಕವರ್ ಆಗ್ತಾನೆ, ಫ್ರೆಂಡ್ಗಳು ಸಿಗ್ತಾನೆ. ಸೊ ಇದಿಷ್ಟು ಕತೆ ಆದರೆ ಇಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕರೆಕ್ಟಾಗಿ 12 ಗಂಟೆಗೆ ಊಟ ತೊಗೊಬಿಡ್ತಾರೆ. 12 ಗಂಟೆಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾಗಿ 12 ಗಂಟೆ ಮಾತಾಡ್ಕೊಂಡು ಊಟ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆವರೆಗೂ 12:15 ಗಂಟೆ ಮಲಿಕೋತಾರೆ, ಊಟ ಬರ್ತಾರೆ. ಸೊ 1 ಗಂಟೆ 12:15 ಮೇಲೆ ಮಲಗಕ್ಕೆ ಹೋಗ್ತಾರೆ. ಅಲ್ಲಿ ವರ್ಕೌಟ್ ಏರಿಯಾದಲ್ಲೂ ಕೂತ್ಕೊಂಡಿದ್ದಾರೆ. ಇಲ್ಲೊಬ್ಬ ಸ್ಯಾಡಿಸ್ಟು ಪಕ್ಕ ಬಂದು ನೆನ್ನೆ ಅಲ್ಲಿ ಮಲಗಿದೆ ನಾನು ಈ ಜಾಗ ಬಿಟ್ಬಿಟ್ಟು ಹೋಗಿ, ಅದಕ್ಕೆ ಆ ಜಾಗನೇ ಫಿಲಪ್ ಮಾಡ್ಕೊಂಡಿದ್ದಾರೆ. ಇನ್ನು ಆ್ಯಕ್ಚುಲಿ ಅಲ್ಲಿ ಹುಡುಗ ಹುಡುಗಿ ನೋಡೋದಕ್ಕೆ ಬರೋದಲ್ಲ, ಮುಂದೆ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಬರೋದು. ಅಂದರೆ ನನ್ನ ಮುಂದೆಯೇ ಬೇರೆ ಜನಗಳನ್ನ ಗುರಾಯಿಸೋದಕ್ಕೆ, ಧೈರ್ಯ ಪ್ರದರ್ಶನ ಮಾಡೋದಕ್ಕೆ ಮುಂದೆ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಬರೋದೇನು. ಮುಸ್ಲಿಮ್ 100% ಮುಸ್ಲಿಮ್, ಕನ್ನಡ ಗೊತ್ತಾ? ಇವನು 100% ಮುಸ್ಲಿಮ್, ಅವ್ನ ಮುಖ ನೋಡೋರು ಗೊತ್ತಾಗುತ್ತೆ. ಅಲ್ಲಿ ಎಷ್ಟು ಧೈರ್ಯ ಗೊತ್ತಾಗಿರೋ ಅವನಿಗೆ. ಸುಮ್ಮನೆ ಹ್ಯಾಂಡ್ ಜಾಬ್ ಮಾಡ್ಕೋತಾ ಕೂತ್ಕೋತಾನೆ ನೋಡ್ಕೊಂಡು ಇವ್ರನ್ನ. ಇವನು ಅಷ್ಟೇ, ಯಾರು ಇವನ್ಕಿಂತ ಇವರಪ್ಪ ಅವನು, ಯಾರು ಬಸಪ್ಪ ಇದ್ದಾಳಲ್ಲ, ಮೈಲಾರಿ ಹೋಟ್ಲು ಬಸಪ್ಪ ಬರ್ತಾರಲ್ಲ, ಅವನು ಇವರಪ್ಪ. ಈ ಬಡ್ಡಿ ಮಗ ಅವ್ನು ಬಂದ. ಅಲ್ಲಿ ನಾನು ಮಲಗಿದ್ನಲ್ಲ ನಿನ್ನೆ ಆಗ ಜೊತೆ ಕೂತ್ಕೊಂಡು ಆ ಹುಡುಗ, ಇವನು ಬಂದ. ಇಬ್ಬರು ಹೊಸ್ಪತಿ ಅವನಲ್ಲ ಇವನು, ಅವ್ರದ್ದು ಫೋನ್ ಇಸ್ಕೊಂಡು ಯೂಟ್ಯೂಬಲ್ಲಿ ಸಾಂಗ್ ನೋಡ್ತಾ ಕೂತ್ಕೋತಾನೆ. ಯೂಟ್ಯೂಬ್ ನೋಡ್ತಾ ಕೂತ್ಕೊಳ್ಳೋದು ಇವನೇ ಜೋರಾಗಿ ಸೌಂಡ್ ಕೊಟ್ಕೊಂಡು. ಅದಕ್ಕೆ ಇವನು ಬರೋಕ್ಕಿಂತ ಮುಂಚೆ ಕರೆಕ್ಟಾಗಿ ಬಂದು ಆ ಬೆಂಚ್ ಫಿಲಪ್ ಮಾಡ್ಕೊಂಡ. ಇವನು ಶುರು ಬತ್ತಿದ್ದಾಗೆ ಮಾತು ಶುರು ಈ ಬಡ್ಡಿ ಮಗಂದು. ಇವರೆಲ್ಲ ಅದು ಎಷ್ಟರಿಗಾದ್ರೆ ಹುಟ್ಟಿರ್ತಾರೋ ಗೊತ್ತಿಲ್ಲ ಅವರು. ಸುದ್ದ ಬಡ್ಡೆ ತಾವು ಏನು ಮಾಡೋಕ್ಕೆ ಕೆಲಸ ಇಲ್ಲ, ಬರೀ ಅವರು ಮನೆ ಹಾಳು ಮಾಡೋದ ಕೆಲಸಗಳ, ಅವರು ಟೈಮ್ ವೇಸ್ಟ್ ಮಾಡಿಸೋದು ಕೆಲಸಗಳ, ತೊಂದರೆ ಕೊಡೋದು ಅವ್ರವ್ರಿಗೆ. ಹುಡುಗನ ಮಲಿಕೊಂಡು ಡಿಸ್ಪ್ಲೇನ ನನ್ನ ಕಡೆಗೆ ತೋರಿಸ್ಕೊಂಡು ಏನೋ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇದ್ದಾನೆ. ಇವ್ರದ್ದು ಅದೇ ಕತೆ. ಡಿಸ್ಪ್ಲೇ ನನ್ನ ಕಡೆಗೆ ತೋರಿಸ್ಕೊಂಡು ಇವರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾರೆ. ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡೂ ಕಡೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಡಿಸ್ಪ್ಲೇನ ನನ್ನ ಕಡೆಗೆ ತೋರಿಸ್ಕೊಂಡು ಮಲಗಿರೋದು. ತಮಿಳ್ನಾಡು 12 ಗಾಡಿ AM 439 ಫಾರ್
ಆಡಿ ಅಲ್ಲ, ಅದು ವೋಲ್ಕ್ಸ್ವ್ಯಾಗನ್. ಸ್ಟೋರಿ ಹೇಳಿದ್ರೆ ಹೈ ಬೀಮ್, ಇಲ್ಲಿ ಗಾಡಿ ಪಾರ್ಕ್ ಆಗಿತ್ತು, ಅದು ರಿವರ್ಸ್ ತಗೊಂಡು ಹೋಗೋ ನೆಪದಲ್ಲಿ ಇದು ಮಾಡ್ತಾನೆ, ಏನೋ ಹೈ ಬೀಮ್ ಬಿಡ್ತಾನೆ. ಅಲ್ಲೊಬ್ಬ ಪದ ತೋರಿಸ್ಕೊತಿದ್ದಾನೆ, ಹೌದು ಸಿಕ್ಕಿಲ್ಲ, ತೋರಿಸ್ಕೊಡ್ತಾನೆ. ಇಲ್ಲಿ ಕೂತಿದ್ದವರೆಲ್ಲ ಮಾಯ ಆದರು, ಇದಕ್ಕೆ ದುಡ್ಡೋದ್ರು. ಆ್ಯಕ್ಚುಲಿ ಊಟ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು. ಈಗ ಬೇಗ ಊಟ ಮಾಡಿದ್ರು, ಊಟ ಮಾಡ್ಬಿಟ್ಟು ಹೊರಟೋದ್ರು. ನನಗೆ ಆಶ್ಚರ್ಯ ಆಯಿತು, ಯಾಕಿರ್ಬೋದು ಅಂತ. ಇಲ್ಲಿ ನೋಡ್ರೆ ಇಲ್ಲಿ ಹೋಗಿ ಆ್ಯಕ್ಚುಲಿ ಹೋಗಿ ಜಾಸ್ತಿ ಇತ್ತು. ಇದು ದಿಢೀರಂತ ಸುತ್ತಮುತ್ತ ಸ್ಪ್ರೆಡ್ ಆಗೋಯ್ತು. ಹೀಗಾಗಿ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇಲ್ಲಿ ಹೋಗೇ ಇಲ್ಲ. ಈ ಇದತ್ರ ಲೈಟ್ ಹತ್ರ ಇಲ್ಲಿ ನೋಡಿ, ಇಲ್ಲಿದೆ. ಸ್ವಲ್ಪ ಹೊತ್ತು ಮುಂಚೆ ನಾನು ಪಕ್ಕದಲ್ಲಿ ಫ್ರೇಮಿಂಗ್ ಮಾಡೋದ್ರ ಬದಲು ಇಲ್ಲಿ ಫ್ರೇಮಿಂಗ್ ಮಾಡಿದರೆ ಒಳ್ಳೆ ಹೊಗೆ ಸಿಕ್ಕಿರೋದು. ಅಲ್ಲಿ ಕಸ ಏನೋ ಇಟ್ಟಿದ್ದಾರಲ್ಲ, ಅಲ್ಲಿ ಹೊಗೆ ಹಾಕಿದ್ದಾರೆ. ಹತ್ರ ಹೋದ್ರೆ ಗೊತ್ತಿಲ್ಲ, ಕವರ್ ಆಗುತ್ತೆ. ನಾನು ಈ ಕಡೆ ಫ್ರೇಮಿಂಗ್ ಮಾಡೋದಲ್ಲ, ಅದೇ ಸಮಯದಲ್ಲಿ ಈ ಕಡೆ ಫ್ರೇಮಿಂಗ್ ಮಾಡಿಬಿಟ್ಟಿದ್ರೆ ಗೊತ್ತಾಗಿರ್ತಿತ್ತು. ಒಳ್ಳೆ ದಟ್ಟವಾದ ಹೊಗೆ ಬರ್ತಾಯಿತ್ತು. ಯಾವುದೇ ತಂಟೆ ತಕರಾರಿಲ್ಲ, ಝೂಮ್ ವೈಡ್ ಏನಿಲ್ಲ ಕಾಣೋದು. ಇಲ್ಲಿ ಹೊಗೆ ಹಾಕಿದ್ದಾರೆ, ಒಟ್ಟಲ್ಲಿ ಕಡಿಮೆ ಹಾಕಿದ್ದಾರೆ, ಹೊಗೆ ಕಡಿಮೆ ಹಾಕಿದ್ದಾರೆ. ಕಡಿಮೆ ಆಯ್ತು, ಹೊಟ್ಟೆ ಹೋಯ್ತು, ಆಲ್ಮೋಸ್ಟ್ ಕಡಿಮೆ ಆಗೋಯ್ತು. ಈ ಕಡೆ ಫ್ರೇಮಿಂಗ್ ಮಾಡೋದ್ರ ಬದಲು ನಾವು ಹೊಗೆ ಬರ್ತಾ ಇರುತ್ತೆ ಅಂತ ಗೆಸ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಗೆಸ್ ಮಾಡಿ ಈ ಕಡೆ ತಿರುಗಿಸ್ದೆ. ಸೊ ಅದು ಫ್ರೇಮಿಂಗ್ ಚೇಂಜ್ ಮಾಡೋಷ್ಟರೊಳಗೆ ಕಡಿಮೆ ಆಯಿತು. ಈಗ ನಿಂತೇ ಹೋಯ್ತು ತಿರ್ಗೋಷ್ಟೊಳಗೆ. ಆ್ಯಕ್ಚುಲಿ ಔಡಿ ಕಾರ್ದು ಏನೋ ಸ್ಟೋರಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು ಸುತ್ತಮುತ್ತ. ನಾನು ಅದಕ್ಕೆ ರೆಸ್ಪ್ಲೈ ಮಾಡಿದೆ, ನನ್ನ ಪಾಡನ್ನ ಪೇಪರ್ ವರ್ಕ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅದೇ ರಿಲೇಟೆಡ್ ಇದು ಹೊಗೆ ಹಾಕಿರೋದು. ಎಲ್ಲಿ ಹೊಗೆ ಹಾಕಿದ್ದಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲಿ ಮರದ ಹತ್ರ ಲೈಟ್ ಬೇರೆ ಇದೆ, ಯಾವುದತ್ತ ವೆಹಿಕಲ್ ನಿಂತ್ಕೊಂಡು ಲೈಟ್ ಬೇರೆ ಬಿಡ್ತಾ ಇದ್ದಾರೆ. ಹೊಗೆ ಎಲ್ಲ ಹಾಕಿದ್ರೆ ಗೊತ್ತಿಲ್ಲ. ಬಹುಶಃ ಹೊಗೆ ಬಂದಿದ್ದು ನೋಡಿದ್ರೆ ದುರ್ಗಾಪರಮೇಶ್ವರಿ ದೇವಸ್ಥಾನದವರು ಡಸ್ಟ್ಬಿನ್ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ಬಹುಶಃ ಅಲ್ಲಿ ಹೊಗೆ ಹಾಕಿರೋದು. ಸಿಕ್ಕಾಬಿಡ ತಿಕ್ಕಾಗಿತ್ತು ಹೊಗೆ, ದಟ್ಟವಾದ ಹೊಗೆ ಅದು. ಆ್ಯಕ್ಚುಲಿ ದಿಢೀರಂತ ನಿಂತೋಯ್ತು. ಆದರೆ ಇಲ್ಲಿ ಒಂದು ವೆಹಿಕಲ್, ಅಲ್ಲಿ ಒಂದು ವೆಹಿಕಲ್ ನಿಂತ್ಕೊಂಡಿದೆ. ಈಗ ವೆಹಿಕಲ್ ಪಾಸ್ ಆಗ್ತಿದೆ ಕಾಣುತ್ತೆ, ಅಲ್ಲಿ ಕಾರ್ ನಿಂತ್ಕೊಂಡಿದೆ.